ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಮಂಡ್ಯ ಪ್ರತಿನಿಧಿ ನಂದನ್ ನೇರ ಸಂಪರ್ಕದಲ್ಲಿದ್ದಾರೆ. ಕಾವೇರಿ ನದಿ ವಿಚಾರದಲ್ಲಿ, ನದಿ ನೀರಿನ ವಿಚಾರದಲ್ಲಿ ಅತ್ಯಂತ ಹೆಚ್ಚು ಫಲಾನುಭವಿ ಜಿಲ್ಲೆ ಮಂಡ್ಯ. ಅಲ್ಲಿ ಆಕ್ರೋಶವೂ ಕೂಡ ಜಾಸ್ತಿ ಇದೆ. ನಂದನ್, ಸಹಜ, ಯಾಕಂತಂದ್ರೆ ನಾವು ಕುಡಿಯೋ ನೀರಿಲ್ಲ ಅಂತ ಒದ್ದಾಡ್ತಾ ಇದ್ದೀವಿ. ಅವರು ಕೃಷಿ ಚಟುವಟಿಕೆಗೆ ಸ್ಟೋರೇಜ್ ಮಾಡೋದಕ್ಕೆ ಹೊರಟಿದ್ದಾರೆ. ಜನರ ಆಕ್ರೋಶ ಹೇಗಿದೆ? ರಕ್ಷತ್, ಮಂಡ್ಯದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಕಾವೇರಿಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಯಾಕಂತ ಹೇಳಿದ್ರೆ ಸರ್ಕಾರವೇ ಸ್ವತಃ ರೈತರಿಗೆ ಮನವಿ ಮಾಡಿಕೊಂಡಿತ್ತು, ಹೊಸ ಬೆಳೆಯನ್ನ ಬೆಳೆಬೇಡಿ, ಈ ಬಾರಿ ಮಳೆಯ ಪ್ರಮಾಣ ಕಡಿಮೆ ಆಗಿದೆ, ಬರೋಬ್ಬರಿ 83% ಮಳೆಯ ಕೊರತೆ ಎದುರಾಗಿದೆ. ಆ ಕಾರಣಕ್ಕಾಗಿ ಕಾವೇರಿ ಕೊಳ್ಳದಲ್ಲಿರ್ತಕ್ಕಂಥ ಜಲಾಶಯಗಳು ಯಾವುದು ಕೂಡ ಭರ್ತಿಯಾಗಿಲ್ಲ. ಕುಡಿಯೋ ನೀರಕ್ಕಷ್ಟೇ ನಾವು ನೀರನ್ನು ಬಳಸಬೇಕಾಗಿದೆ, ನೀವು ಬೆಳೆ ಬೆಳಿ ಅನ್ನುವಂಥ ಮನವಿಯನ್ನು ಮಾಡಿಕೊಂಡಿತ್ತು. ಆದರೆ CWRC ಆದೇಶ ಕೊಡುತ್ತೆ, ಅದು ರೈತರಿಗೆ ಗಾಯದ ಮೇಲೆ ಬರೆ ಎಳೆದಂತಾಗಿರ್ತಕ್ಕಂಥದ್ದು. ಇರ್ತಕ್ಕಂಥ ಈ ನೀರಲ್ಲಿ 4.5 TMC ನೀರನ್ನು ಬಿಡಬೇಕು ಅನ್ನುವಂಥದ್ದು ಆದೇಶ. ಆ ಕಾರಣಕ್ಕಾಗಿ ಈಗ ಮಂಡ್ಯದಲ್ಲಿ ಆಕ್ರೋಶಗಳು ಹೆಚ್ಚಾಗ್ತಾ ಇದೆ. ಅಂದ್ರೆ ನಮಗೆ ನೀರಿಲ್ಲ, ಎಲ್ಲಿಂದ ತಮಿಳುನಾಡಿಗೆ ಕೊಡ್ತೀರಾ ಅನ್ನುವಂಥ ಈಗ ಆಕ್ರೋಶಗಳು ಕೂಡ ವ್ಯಕ್ತ ಆಗ್ತಕ್ಕಂಥದ್ದು. ಈಗ ಶ್ರೀರಂಗಪಟ್ಟಣ, ಮಂಡ್ಯ ವಿವಿಧೆಡೆಗಳಲ್ಲಿ ಹೋರಾಟಗಾರರುಗಳು ಈಗಾಗಲೇ ಬೀದಿಗಿಳಿದಿರ್ತಕ್ಕಂಥದ್ದು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಅಂದ್ರೆ ಸಹಜವಾಗಿ ಕಾವೇರಿ ನೀರು ನಿರ್ವಹಣಾ ಮಂಡಳಿ ಆದೇಶ ಬಂದಂಥ ಸಂದರ್ಭದಲ್ಲಿ ರಾಜ್ಯದ ಪರವಾಗಿ ರೈತರ ವಿರುದ್ಧವಾಗಿ ವ್ಯತಿರಿಕ್ತವಾಗಿ ತೀರ್ಪು ಬಂದಂಥ ಸಂದರ್ಭದಲ್ಲಿ ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ವಿವಿಧ ಸಂಘಟನೆಗಳೆಲ್ಲವೂ ಕೂಡ ರಸ್ತೆಗಿಳಿದು ಪ್ರತಿಭಟನೆ ನೀಡುತ್ತವೆ. ಅದರ ನೇತೃತ್ವವನ್ನ ರೈತ ಹಿತರ ಸಮಿತಿ ವಹಿಸುತ್ತೆ. ಆದರೆ ಇನ್ನೂ ಕೂಡ ರೈತ ಹಿತರಕ್ಷಣಾ ಸಮಿತಿಯಿಂದ ಯಾವುದೇ ರೀತಿಯ ಹೋರಾಟದ ಕರೆ ಬಂದಿಲ್ಲ. ಆ ಕಾರಣಕ್ಕಾಗಿ ಮಂಡ್ಯ ಜಿಲ್ಲೆಯ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಗಳು ಆಗ್ತಾ ಇರ್ತಕ್ಕಂಥದ್ದು. ಈಗ ಶ್ರೀರಂಗಪಟ್ಟಣದಾಯಿತು, ಈಗ ಮಂಡ್ಯ ನಗರದ ಸಂಜೆ ವೃತ್ತದಲ್ಲಿ ಕನ್ನಡ ರಕ್ಷಣಾ ವೇದಿಕೆ ವತಿಯಿಂದ ನಡೀತಾ ಇರ್ತಕ್ಕಂಥದ್ದು. ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರಗಳಲ್ಲಿ ಬಂದಿದ್ದಾರೆ. ಖಾಲಿ ಕೊಡಗಳನ್ನು ತಗೊಬಂದು ಒಣಗಿದ ಕಬ್ಬನ್ನು ತಂದು ಒಂದು ಸಾಂಕೇತಿಕವಾದಂಥ ಪ್ರತಿಭಟನೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅಂದ್ರೆ ಇಲ್ಲಿ ನಮಗೆ ನೀರಿಲ್ಲ, ಕರ್ನಾಟಕದಲ್ಲಿ ರೈತರಿಗೆ ನೀರು ಸಿಗ್ತಾ ಇಲ್ಲ, ಇಂತಹ ಪರಿಸ್ಥಿತಿಯಲ್ಲಿ ತಮಿಳುನಾಡಿಗೆ ಹೇಗೆ ನೀರು ಬಿಡೋಕೆ ಸಾಧ್ಯ ಅನ್ನುವಂಥದ್ದು ಕೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಕಂಪ್ಲೀಟ್ ಆಗಿ CWRC ಆದೇಶ ಏನಿದೆ ಅದೆಲ್ಲವೂ ಕೂಡ ಅವೈಜ್ಞಾನಿಕವಾಗಿದೆ ಅನ್ನುವಂಥದ್ದು. ನಾನು ಹೋರಾಟಗಾರನ ಮಾತನಾಡಿಸ್ತೀನಿ. ಸರ್, ಸರ್ಕಾರ ಹೇಳುತ್ತೆ ನೀವು ಹೊಸ ಬೆಳೆ ಬೆಳಿಬೇಡಿ ಅಂತ, ಆದರೆ CWRC ಹೇಳುತ್ತೆ ತಮಿಳುನಾಡಿಗೆ ನೀರು ಬಿಡಿ ಅಂತ. ಹೆಂಗ್ ಸಾಧ್ಯ ಸರ್? ನೋಡಿ, ನಮ್ಮ ದೇಶದ ಒಕ್ಕೂಟದ ವ್ಯವಸ್ಥೆಯಲ್ಲಿ ನಾವು ಇದ್ದೀವೋ ಇಲ್ವೋ ಅನ್ನೋದು ಕಾಣ್ತಾ ಇದೆ. ಇವತ್ತೇನು ನೆನ್ನೆ WCRC ಏನು ಆದೇಶವನ್ನು ಕೊಟ್ಟಿದೆ, ಮಂಡ್ಯ ಜಿಲ್ಲೆಯ ರೈತರ ಜೊತೆಗೆ ಕರ್ನಾಟಕದ ಸುಮಾರು 8 ಜಿಲ್ಲೆಯ ರೈತರಿಗೆ ಜನಗಳಿಗೆ ಮರಣ ಶಾಸನ ಆದೇಶವನ್ನು ನೀಡಿದೆ. ಇವತ್ತು ಬೆಂಗಳೂರು ಬಹುಕೋಟಿ ಜನಗಳಿಗೆ ಕಾವೇರಿ ನೀರು ಬೇಕು ಕುಡಿಯೋಕ್ಕೆ. ಇವತ್ತು ಮಂಡ್ಯ ಜಿಲ್ಲೆ ರೈತರಿಗೆ ಕಾವೇರಿ ನೀರು ಜೊತೆಗೆ ಕಾವೇರಿ ಕೊಳ್ಳದ ಅಚ್ಚುಕಟ್ಟು ಪ್ರದೇಶ ಅಂತ ಹೇಳಿಸ್ಕೊಳ್ಳುವಂಥ ಹೇಮಾವತಿ ಇರ್ಬೋದು, ಕಬಿನಿ ಇರ್ಬೋದು, ಆರಂಗಿ ಇರ್ಬೋದು, ಈ ಭಾಗನೂ ಸಹ ಕಾವೇರಿ ಕೊಳ್ಳ ಅಂತಲೇ ಹೇಳೋದು. ಈಗ ಏನು ಹಲವಾರು ವರ್ಷಗಳಿಂದ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ, ಈ ಏನು ಕಾವೇರಿ ನಿಯಂತ್ರಣ ಸಮಿತಿ ಆದೇಶ ಇದೆ, ಯಾವತ್ತೂ ಕನ್ನಡಿಗರ ಪರವಾಗಿ ಬಂದಿಲ್ಲ, ಕರ್ನಾಟಕ ರಾಜ್ಯ ಪರವಾಗಿ ಬಂದಿಲ್ಲ. ಅವ್ರು ಯಾವತ್ತು ತಮಿಳುನಾಡರ ಏಜೆಂಟರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ. ಇಲ್ಲಿಯ ವ್ಯವಸ್ಥೆಯನ್ನ, ಇಲ್ಲಿಯ ವಸ್ತುಸ್ಥಿತಿಯನ್ನ, ಇವತ್ತು ಜಾನುವಾರುಗಳಿಗೆ ನೀರಿಲ್ಲ, ಕೆರೆ ಕಟ್ಟೆಗಳು ಬಣಗಿವೆ, ಭೂ ಪ್ರದೇಶ ಮಂಡ್ಯ ಜಿಲ್ಲೆಯ ಭೂಮಿ ಮರುಭೂಮಿ ಥರ ಕಾಣ್ತಾ ಇದೆ. ಕಬ್ಬು, ಆಳುದ್ದ ಬೆಳೆದಂಥ ಕಬ್ಬು ಎಲ್ಲ ಒಣಗಿ ನಿಂತಿದೆ. ಇಲ್ಲಿ ಕುಡಿಯೋಕ್ಕೆ ನೀರಿಲ್ಲಂಥ ಪರಿಸ್ಥಿತಿಯಲ್ಲಿ ಇವತ್ತು ತಮಿಳುನಾಡಿಗೆ 4,500 ಕ್ಯೂಸೆಸ್ ನೀರು, 4 TMC ನೀರನ್ನ ಹರಿಸ್ತಾರೆ ಅಂತ ಹೇಳಿದ್ರೆ ಇದು ಯಾವ ಲೆಕ್ಕ ಸ್ವಾಮಿ? ಇದು ಯಾವ ಲೆಕ್ಕ? ಇವತ್ತೇನಾದರೂ ರಾಜ್ಯ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳೇ, ಏನಾರು ತಮಿಳುನಾಡಿಗೆ ನೀವು ನೀರು ಹರಿಸಿದ್ರೆ ಮುಂದೆ ಆಗುವಂಥ ಅನಾಹುತವನ್ನ ಕರ್ನಾಟಕ ರಕ್ಷಣಾ ವೇದಿಕೆ ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ. ಸನ್ಮಾನ್ಯ TN ನಾರಾಯಣಗೌಡ ನೇತೃತ್ವದಲ್ಲಿ ಇಡೀ ರಾಜ್ಯಾದ್ಯಂತ ಬೃಹತ್ ಚಳುವಳಿಗೆ ನಾವು ಸಜ್ಜಾಗ್ತೀವಿ. ಇವತ್ತು ಇಲ್ಲಿಯ ವಾಸ್ತವಾಂಶವನ್ನ ನಿಮ್ಮ ಅಧಿಕಾರಿಗಳು, ನೀವು ಜನಪ್ರತಿನಿಧಿಗಳು ಇವತ್ತೇನು ಕಾವೇರಿ ನೀರಾವರಿ ನಿಯಂತ್ರಣ ಸಮಿತಿಗೆ ಮುಂದೆ ನೀವು ತರಬೇಕಾಯ್ತು. ಇಲ್ಲಿಯ ವಾಸ್ತವಾಂಶವನ್ನ ತರಬೇಕು. ಸರ್, ವಾಸ್ತವಾಂಶ ಹೇಳೋದ್ರಲ್ಲಿ 100% ಇವರು ವಾಸ್ತವಾಂಶ ಹೇಳೋದ್ರಲ್ಲಿ ಫೇಲ್ಯೂರ್ ಆಗಿದೆ. ಆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.